ನಾನು ಭೈಲಾಲ್ ಅಂತ ನಮ್ಮ ಸ್ನೇಹಿತರ ಜೊತೆ ಎಲ್ಲ ನಮ್ಮ ವೇದಿಕೆಯವರು ಅಬ್ದುಲ್ ಅಜೀಜ್ ಇದ್ದಾರೆ, ಯುನೂರ್ ಇದ್ದಾರೆ, ನಮ್ಮ ಎಲ್ಲ ಆಲ್ ಫ್ರೆಂಡ್ಸ್ ಇದ್ದಾರೆ. ನಮ್ಮೆಲ್ಲ ಸ್ನೇಹಿತರ ಜೊತೆ ಈ ಸಾರಿ ನಾವು ಅದ್ದೂರಿಯಾಗಿ ಮಾಡ್ತಾಯಿದ್ವಿ. 2 ವರ್ಷದಿಂದ ಮಾಡೋಕ್ಕೆ ಆಗಿಲ್ಲ. ಆದ್ದರಿಂದ ನಾವು ಈ ವರ್ಷ ಅದ್ದೂರಿಯಾಗಿ ಮಾಡ್ತಾಯಿದ್ದೀವಿ. ಇನ್ನೊಂದು ಏನಂದರೆ ನಮಗೆ ತುಂಬ ಟೆನ್ಷನ್ ಇತ್ತು, ಈ ಸರಿ ಏನಾಗುತ್ತೋ ಅಂತ. ದೇವ್ರ ದಯೆಯಿಂದ ಚೆಂದಾಗಿ ಆಯಿತು. ಇದೇ ಕೊರೋನಾ ವಬಾಯಿಂದ, ಕೊರೋನಾ ಟೆನ್ಷನ್ನಿಂದ ತುಂಬ 2 ವರ್ಷದಿಂದ ತುಂಬ ನಾವು ತತ್ತರಿಸಿ ಹೋಗಿದ್ವಿ. ಆದರೆ ನಾವು ಈ ಥರ ಹೆಂಗೆ ಖುಷಿಯಾಗಿ ಮಾಡ್ತಾಯಿದ್ದೀವಿ, ಆ ಥರನೇ ಇದು ಎಲ್ಲ ವರ್ಷ ಖುಷಿಯಾಗಿ ಹೋಗಲಿ ಅಂತ ನಾವು ಎಲ್ಲರಿಗೂ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾಯಿದ್ದೀವಿ. ಎಲ್ಲರಿಗೂ ನಮಸ್ಕಾರ. ಇವತ್ತು 75ನೇ ವರ್ಷದ ಇಂಡಿಪೆಂಡೆನ್ಸ್ ಡೇ ಸಂಬಂಧದ ದಿನ. ಇವತ್ತು ನಮ್ಮ ಗೋವಿಂದಪುರದಲ್ಲಿ ನಮ್ಮ ಅಧ್ಯಕ್ಷರಾಗಿರುವ ಬೈಲಾಲ್ಜಿ ಆ್ಯಂಡ್ ಅವರು ಸ್ನೇಹಿತರು ಇವತ್ತು ಒಳ್ಳೆಯ ದಿನದಿಂದ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ತುಂಬ ಧನ್ಯವಾದ. ಯಾಕೆಂದರೆ ಇವತ್ತು ಇಂಡಿಯಾದಲ್ಲಿ ಆಗಿರುವ ತುಂಬ ದುಷ್ಟವ್ಯಕ್ತಿಗಳೆಲ್ಲ ಸಮಾಪ ಆಗಲಿ ಎಂದು ಹೇಳ್ಕೊಂಡು ನಮ್ಮ ದೇಶಕ್ಕೆ ಒಳ್ಳೆಯದಾಗಲಿ, ನಮ್ಮ ಜನಗಳಿಗೆ ಒಳ್ಳೆಯದಾಗಲಿ, ನಮ್ಮ ದೇಶ ಇನ್ನೂ ತುಂಬ ಅಷ್ಟು ಮಟ್ಟಿಗೆ ಬೆಳೆಯಲೆಂದು ಹೇಳ್ಕೊಂಡು ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. सबको अस्सलाम वालेकुम, सबको नमस्कार ಎಲ್ಲರಿಗೂ. आज हमारे हिंदुस्तान को आज़ाद हुए 75 साल हुए, तो सारे देश में आज़ादी का जश्न मना रहे हैं. हर लोगों से गुजारिश है कि सब लोग मिलकर इसी तरह से आज़ादी को और ये करें. हर बच्चे के दिमाग में देश की आज़ादी किस तरह हुई थी उस वजह को बताकर बच्चों को भी उसके अंदर शामिल करें. और सब लोगों को गुजारिश करता हूँ कि आज़ादी का जश्न ज़ोर शोर से मनाएं. ತಮ್ಮೆಲ್ಲರಿಗೆ 75 ವರ್ಷದ ಆರ್ಥಿಕ ಶುಭಾಶಯಗಳು. ಮತ್ತು ಈ ಕರೋನಾ ವಬಾಯಿಂದ ಎಲ್ಲ ಕ್ಲಿಯರ್ ಆಗಿದೆ. ಅದಕ್ಕೆ ನಾವು ಈ ಸಂಭ್ರಮ ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀವಿ. ದೇವರ ದಯೆಯಿಂದ ತುಂಬ ಒಳ್ಳೇದು ಮಾಡ್ತಾಯಿದ್ದೀವಿ. ಹೋದ ವರ್ಷ ತುಂಬ ಕಷ್ಟ ಆಯಿತು, ನಾವು ಮಾಡೋಕ್ಕೆ ಆಗಲಿಲ್ಲ. ಆದರೆ ಈ ವರ್ಷ ದೇವರ ದಯೆಯಿಂದ ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀವಿ. ಸ್ವತಂತ್ರ ದಿನಾಚರಣೆ ಮಾಡ್ತಾಯಿದ್ದೀವಿ. सर्वोदय नगर क्षेत्र से हमें सभी यहाँ कर्नाटक रक्षणा वेदी वाले पूरे मिल को जो है यहाँ इंडिपेंडेंट डे बना रही. 17-5 साल हो गए माशाल्लाह. और तमाम मुसलमानों से, बल्कि मुसलमानी करकोनी हर कौम से गुजारिश है कि अपने अपने जगहों पर जो है ज़्यादा से ज़्यादा जो है धूमधाम से जो है ये 15 अगस्त का प्रोग्राम बनाओ. और तमाम जगहों से, तमाम लोगों से अपील है कि अपने अपने घरों के ऊपर जो है झंडे लगाओ और हर जगह जो है घूम कर जो है बताओ कि हमारा देश आज आज़ाद हुआ है.